ಎರಡರಲ್ಲಿ ನಾವು ಗೆದ್ದಿತೀವಿ ಅಂತಕ್ಕಂಥ ವಾತಾವರಣ ಇತ್ತು. ಮೂರನೇದು ನಾವು ಗೆದ್ದಿತೀವಿ ಅಂತ ಹೇಳಿದ್ರು ನೀವು ನಂಬಲಿಲ್ಲ. ಮತ್ತು ನೀವೇನೋ ಎಕ್ಸಿಟ್ ಪೋಲು ಅದು ಇದು ಅಂತ ಹೇಳಿ ತಂದು ನಿನ್ನೆಯವರೆಗೆ ಎಕ್ಸಿಟ್ ಪೋಲೇ ತೋರಿಸಿದ್ರಿ. ಸಿಗ್ಗಾಂವ್ನಲ್ಲಿ ಇದು ಯಾರೇ ಒಬ್ಬರು ಶಿವಾನಂದ್ ಪಾಟೀಲ್ ಮಾಡಿದ್ರು ಅಥವಾ ಮತ್ತೊಬ್ಬರು ಮಾಡಿದ್ರಲ್ಲ, ಇಟ್ಸ್ ಎ ಕಲೆಕ್ಟಿವ್ ಎಫರ್ಟು. ಎಲ್ಲರೂ ಸೇರಿಕೊಂಡು ನಮ್ಮ AICC ಜನರಲ್ ಸೆಕ್ರೆಟರಿ ಮಯೂರ್ ಜಯಕುಮಾರ್ ಹಿಡ್ಕೊಂಡು, ಖಾದ್ರಿ ಹಿಡ್ಕೊಂಡು, ಸೋಮಣ್ಣ ಬೇವಿನ ಮರಗು ಮತ್ತು ಇಬ್ಬರು ಹೆಣ್ಮಕ್ಕಳು ಮತ್ತು ಕುನ್ನೂರವರು, ಜೊತೆಗೆ ನಾನು, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಅವರು ಎಲ್ಲರೂ ಪ್ರಯತ್ನ ಮಾಡಿದ್ವಿ ಅಂತ ತಿಳ್ಕೊಂಡು ಇವತ್ತು ಸವಣೂರದಲ್ಲಿ ಸಿಗ್ಗಾಂವ್ನಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ಗೆದ್ದು ತೋರಿಸಿದ್ದಾನೆ. ಅವನ ಜೊತೆ ಇಡೀ ಎಲ್ಲ ಸಮಾಜ, ಎಲ್ಲ ಸಮುದಾಯ ಕೆಲಸ ಮಾಡಿದ. ಒಂದೇ ಸಮಾಜ, ಒಂದೇ ಸಮುದಾಯ ಅಲ್ಲ. ಮತ್ತು ಈ ಚುನಾವಣೆಯಲ್ಲಿ ಇದು ಕಾರ್ಯಕರ್ತರ ಗೆಲುವು. ಅಲ್ಲಿ ಜನರು ಇಲ್ಲಿವರೆಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮನವರಿಕೆ ಮಾಡ್ಕೊಂಡಿದ್ದಾರೆ. ಸ್ವತಃ BJP ಕಾರ್ಯಕರ್ತರ ಮನಸ್ಸಿನಲ್ಲೂ ನಿರುತ್ಸಾಹ ಇತ್ತು. ಯಾಕಂದರೆ ಪ್ರತಿ ಬಾರಿ ಬೊಮ್ಮಾಯಿ ಸಾಹೇಬರು ನೀನು ಅಭ್ಯರ್ಥಿ ಅಂಥೇಳಿ ತೋರಿಸಿ ಕನ್ಯಾ ತೋರ್ಸೋಕೆ ಹೋಗಿ ಇವರೇ ಹೊರ ಆಗಿ ಬಂದುಬಿಡ್ತಿದ್ರು. ಅದು ಬದಲಾವಣೆ ಮಾಡಬೇಕನ್ನೋದು ಜನರ ಅಭಿಲಾಷೆ ಇತ್ತು. ಆ ಹಿನ್ನೆಲೆಯಲ್ಲಿ ಬದಲಾವಣೆ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ನನಗಿದೆ. ಇನ್ನೂ ಕಂಪ್ಲೀಟ್ ಮತಗಳ ಎಣಿಕೆ ಮುಗಿದಿಲ್ಲ. ನಾವು ಮುನ್ನಡೆಯನ್ನು ಸಾಧಿಸಿದ್ದೀವಿ. ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ನಲ್ಲೂ ಇದೆ, BJPನಲ್ಲೂ ಇದೆ. ಆದರೆ BJPನಲ್ಲಿ ಸ್ವಾರ್ಥ ಇದೆ, ಕಾಂಗ್ರೆಸ್ನಲ್ಲಿ ನಿಸ್ವಾರ್ಥ ಇದೆ. ಸ್ವಾರ್ಥದಿಂದ BJPಯವರು ನಾಯಕರಾಗಬೇಕು ಅನ್ನೋ ಹುಮ್ಮಸ್ಸಿನಿಂದ ಎಲ್ಲರೂ ರಸ್ತೆ ಬದಿಗೆ ನಿಂತು ಜಗಾಡ್ತಾ ಇದ್ದಾರೆ. ಅದು ಅವ್ರ ಸೋಲಿಗೆ ಕಾರಣ ಕೂಡ ಇರಬಹುದು. ಇದು ನಿಮ್ಮ ಮೀಡಿಯಾ ಹೈಪ್. ಇದು ಇಲ್ಲ, ನೀವು ನಿನ್ನೆವರೆಗೂ ಕೂಡ ಸಿಗ್ಗಾಂವದ ಬಗ್ಗೆ ಬಹಳ ನೆಗೆಟಿವ್ ಆಗಿ ತಾವು ಮಾತನಾಡಿದ್ದೀರಿ. ನಾವು ಚನ್ನಪಟ್ಟಣದಲ್ಲಿ ಮತ್ತು ಸೊಂಡೂರಿನಲ್ಲಿ ಗೆದ್ದಿತೀವಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಇತ್ತು. ಆದರೆ ಸಿಗ್ಗಾಂವ್ ಗೆಲ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ ಇತ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಕಾರ್ಯಕರ್ತರ ಒಗ್ಗಟ್ಟನ್ನು ಸಾಧಿಸಿ, ಜೊತೆಗೆ 16 ಜನ ಅಭ್ಯರ್ಥಿಗಳಿದ್ರು ನಮ್ಮವರು. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾನು ಈ ಶ್ರೇಯಸ್ ಕೊಡಬೇಕು. 16 ಜನ ತಮ್ಮ ಮನಸ್ಸಿನಿಂದ ಸ್ವಯಂ ಪ್ರೇರಣೆಯಿಂದ ದುಡಿದು ಈ ಗೆಲುವಿಗೆ ನಾಂದಿ ಹಾಡಿದ್ದಾರೆ. ಈಗ ಆಡಳಿತ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಕಾಂಗ್ರೆಸ್ ಈಗೂ ಕೂಡ ಸ್ಪಷ್ಟವಾದಂಥ ನಿಲುವು ಹೊಂದಿದೆ. ನಮ್ಮ ಮೀಡಿಯಾದವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಕಾಂಗ್ರೆಸ್ಸು ದೇಶದಲ್ಲೇ ಅತಿ ಹೆಚ್ಚಿನ ಜಮೀನನ್ನು ಉಳ್ಳವನೇ ಭೂಮಿ ಒಡೆಯ ಅಂಥೇಳಿ ಗಣನೆಗೆ ತೆಗೆದುಕೊಂಡು 20 ಲಕ್ಷ ಎಕರೆ ಜಮೀನನ್ನು ಸಾರ್ವಜನಿಕರಿಗೆ ದೇವರಾಜ ಅರಸ್ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಪಕ್ಷ. ಈ ಒಂದು ವಕಫ್ನಿಂದ ರೈತರ ಜಮೀನು ಕಿತ್ಕೊಳ್ತಕ್ಕಂಥದಕ್ಕೆ ನಾವು ಯಾರೂ ಕೂಡ ಬೆಂಬಲ ಕೊಡೋದಿಲ್ಲ. ಒಬ್ಬ ಸಚಿವನಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಅದು ಚುನಾವಣೆಯಲ್ಲಿ ಚುನಾವಣೆ ಲಾಭ ಪಡ್ಕೊಳ್ಳಿಕ್ಕೆ ಬೊಮ್ಮಾಯಿ ಅವರು ಸ್ವತಃ ಮುಖ್ಯಮಂತ್ರಿಗಳಿದ್ರು. ಅವಾಗೇ ನೋಟಿಸ್ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಅವರೇ ತಡೆ ಹಿಡಿಬೋದಿತ್ತಲ್ಲ. ಹಾವೇರಿಯಲ್ಲೂ ಬಹಳ ಹೈ ಕ್ರಿಯೇಟ್ ಆಗಿದೆ ಸರ್, 2 ತುಂಬ ಗಲಾಟೆ ಆಯ್ತು. ನೋಡಿ, ನೀವು BJP ಅವ್ರಿಗೆ ಬಲ ತುಂಬಾಕ್ ಮೀಡಿಯಾದವ್ರು ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಅದರಲ್ಲಿ ಸತ್ಯಾಂಶ ಎಲ್ಲಿದೆ? ಯಾವ ರೈತನ ಜಮೀನನ್ನು ಕಿತ್ಕೊಂಡು ನಾವು ವಕಫಿಗೆ ಕೊಡೋಕ್ಕಾಗತ್ತೆ? ಯಾವುದೇ ಒಂದು ಜಾತಿ ಕೊಡೋಕ್ಕಾಗತ್ತಾ? ಇಲ್ಲ, ಅದು ಕಷ್ಟ, ಅದು ಮಾಡೋಕ್ಕಾಗೋದಿಲ್ಲ. ವಕಫದ ಗೆಜೆಟ್ಟು 1964 to 74ನಲ್ಲಿ ಏನಾಗಿದೆ ಅವಾಗಿನಿಂದಾನೇ ಪರಿಶೀಲನೆ ಮಾಡಬೇಕಾಗಿತ್ತು. ಈಗ 3 ಚುನಾವಣೆ ಬಂದಾವ ಅಂತ ತಿಳ್ಕೊಂಡು ಇದನ್ನು ಎತ್ತಾರಂತ ನಿಮಗೆ ನಾವು ಮೇಲೆ ಹೇಳಿದೆ. ನಾನೇ ಹೇಳಿದೆ ಸ್ವತಃ, ಈ ಚುನಾವಣೆ ಮುಗಿದ್ಮೇಲೆ ಅದಕ್ಕೆ ಮಹತ್ವನೇ ಇರಲ್ಲ. ನಾವು ಕೂಡ ಅದ್ರ ಪರ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.